ನೋಡಿ, ನಾನು ಕೂಡ ಇವಾಗ NDTV ಮಾಧ್ಯಮದಲ್ಲೂ ಕೂಡ ನೋಡಿದೆ ಇವಾಗ ತಾನೆ. ಇದೇನು ಒಂದಲ್ಲ, ಈ ಥರದ 10 ಈ ಥರದ ಜೊತೆ ಸಂಪರ್ಕ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು ಎಲ್ಲ ಕೂಡ. ಹಿಂದೆಲ್ಲ ಫೋಟೋಗಳೆಲ್ಲ ಬಂದಿತ್ತು, ಏನು ಹೆಲಿಕಾಪ್ಟ್ರಲ್ಲಿ ಹೋಗೋ ಕೂಡ ಅನೇಕ ಜನರ ಜೊತೆ ಎಲ್ಲ ಫೋಟೋ ಎಲ್ಲ ಬಂದಿತ್ತು. ಚುನಾವಣೆ ಸಂದರ್ಭದಲ್ಲೂ ಕೂಡ ಎಂತೆಂಥವ್ರು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಬಟ್ ನಾನು ಹೇಳ್ತಕ್ಕಂಥದ್ದು ಅವ್ರ ವೈಯಕ್ತಿಕ ಅದು. ಆದರೆ ಯಲಹಂಕದ ಘನತೆಗೆ ಕಳಿತಕ್ಕಂಥ ಕೆಲಸ ಇದೆಯಲ್ಲ, NDTVಯಲ್ಲಿ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಯಲಹಂಕ ಅಂತೇಳಿ ಬಳಕೆ ಮಾಡ್ತಾರೆ. 5-6 ಸರಿ ಆ ಮೀಡಿಯಾದಲ್ಲಿ ಯಲಹಂಕ ಅಂತ ಹೇಳ್ತಾರೆ. ನೀವೇನೋ ಮಾಡ್ಕೊಳ್ಳಿ, ಯಲಹಂಕನ ಯಾಕೆ ಮರ್ಯಾದೆ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರೇ? ದಯವಿಟ್ಟು ಇಂಥವೆಲ್ಲ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಿಮ್ಮ ವ್ಯಕ್ತಿತ್ವ ತೋರಿಸ್ತದೆ ಅದರಿಂದ. ಇವತ್ತು ಇವರು ಕೂಡ ಮಾತಾಡಿದ್ದಾರೆ, ಯಾರು? ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ. ಈ ಥರದವನ್ನೆಲ್ಲ ಇಟ್ಕೊಂಡು ಧಮಕಿ ಹಾಕ್ಬೋದು ಅಂತ ಹೇಳಿದರೆ ಬಹುಶಃ ನಡೆಯೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಇಂಥವೆಲ್ಲ ಅಬ್ಸರ್ವ್ ಮಾಡಬೇಕು. ಸಣ್ಣದಕ್ಕೆಲ್ಲ ಯಾರ್ಯಾರನ್ನ ಪಾರ್ಟಿಯಿಂದ ಹೊರಗೆ ಹಾಕ್ತೀವಿ, ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಡ್ಯಾಮೇಜ್ ಆಗ್ತದಲ್ಲ. BJP ಒಬ್ಬ ಶಾಸಕರು ಇಂಥವ್ರ ಜೊತೆ ಕೇಕ್ ಕಟ್ ಮಾಡ್ತಾವ್ರೆ ಅಂತೇಳಿ ಅಂತ. ಇದಕ್ಕೇನು ಮಾಡಬೇಕು? ಏನು ಪನಿಷ್ಮೆಂಟ್ ಏನು? ಮೊನ್ನೆ ರಾಜ್ಯಾಧ್ಯಕ್ಷರು ನೋಡಬೇಕು, ಮೊನ್ನೆ ಜಿಲ್ಲಾಧ್ಯಕ್ಷರು ನೋಡಬೇಕು, ಜಿಲ್ಲಾ ಶಿಸ್ತು ಕಮಿಟಿ ಏನು ಕ್ರಮ ತಗೊಳ್ತದೆ ಅಂತ ಕಾದು ನೋಡ್ಬೇಕು ನಾವಿವಾಗ. ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಕಾನೂನು ಇದ್ದರೆ BJPಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದೇ ಕಾನೂನಲ್ಲ. ಬೈಲ ಬದಲಾವಣೆ ಆಗುತ್ತಾ? ಸಾಮಾನ್ಯ ಕಾರ್ಯಕರ್ತನಿಗೆ ಬೇರೆ ಬೈಲ ಆಗುತ್ತಾ? ಚುನಾವಣಾ ಪ್ರತಿನಿಧಿ ಬೇರೆ ಬೈಲ ಆಗುತ್ತಾ? ಇಬ್ಬರಿಗೂ ಒಂದೇ ಬೈಲ ಅಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ತಗೊಳ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ ಈ ವಿಚಾರವಾಗಿ, ಕಾದು ನೋಡ್ತೀವಿ. ಅಲ್ಲ, ಹಿಂದೆ ಇದೇ ವಿಚಾರವಾಗಿ ಇದ್ರೆ ಇದೇ ರೀತಿ ಕೇಕ್ ಹಂಚಿದ್ರೆ ಲಾಸ್ಟ್ ಬರ್ತಡೇ ಏನೋ ಅನ್ನಿಸ್ತದೆ ಅನಿಸಿದ್ರು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಒಬ್ಬರು PSIನ ಕೂಡ ಸಸ್ಪೆಂಡ್ ಮಾಡಿತ್ತು. ನೋಡೋಣ ಪಾರ್ಟಿ ಯಾವ ರೀತಿ ಕ್ರಮ ತಗೊಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ.